ನಾವು ಸೂರ್ಯನಾರಾಯಣನ ಜನ್ಮ ಹೇಗಾಯಿತು ಅನ್ನೋದನ್ನ ಇವತ್ತಿನ ದಿನ ತಿಳ್ಕೊಳ್ಳೋಣ. ಸೂರ್ಯಾರಾಧನೆ ವೇದ ಕಾಲದಿಂದಲೂ ಪ್ರಚಲಿತದಲ್ಲಿದೆ. ನಮ್ಮ ಋಷಿ ಮುನಿಗಳು ಸೂರ್ಯ ದೇವನ ಗೌರವಾರ್ಥ ಅರ್ಘ್ಯವನ್ನು ಕೊಡುತ್ತಿದ್ದರು. ಸೂರ್ಯನ ಕುರಿತಾದ ಸೂರ್ಯ ನಮಸ್ಕಾರ ಮತ್ತು ಆದಿತ್ಯ ಹೃದಯ ಸ್ತೋತ್ರ ಪಾರಾಯಣ ಉತ್ತಮ ಫಲಿತಾಂಶವನ್ನ ಕೊಡುತ್ತೆ. ಸೂರ್ಯ ದೇವನ ಆರಾಧನೆ ನಮ್ಮಲ್ಲಿ ಮಾತ್ರವಲ್ಲದೆ ವಿಶ್ವದ ಹಲವೆಡೆ ಇದೆ. ಜಗದ್ವ್ಯಾಪಿಯಾದ ಸೂರ್ಯ ದೇವ ಹುಟ್ಟಿದ್ದಾದ್ರೂ ಹೇಗೆ ಎನ್ನುವುದನ್ನ ಇವತ್ ನೋಡೋಣ. ಸಪ್ತ ಋಷಿಗಳಲ್ಲಿ ಒಬ್ಬನಾದ ಕಶ್ಯಪ ಮಹರ್ಷಿ ದಕ್ಷ ಪ್ರಜಾಪತಿಯ 13 ಪುತ್ರಿಯರನ್ನ ಮದುವೆಯಾಗುತ್ತಾರೆ. ಈ 13 ಪುತ್ರಿಯರಲ್ಲಿ ಕದ್ರು, ವಿನಿತಾ, ದಿತಿ ಮತ್ತು ಅದಿತಿ ಪ್ರಮುಖರು. ಅದಿತಿ ಗರ್ಭಿಣಿಯಾಗುತ್ತಾಳೆ. ಆಗ ಕಶ್ಯಪ ಮಹರ್ಷಿ ಅವಳ ಬಳಿ ಬಂದು, ನಿನಗೊಬ್ಬ ಮಗನಾಗುತ್ತಾನೆ. ಆ ಮಗನಿಂದಾಗಿ ಇಡೀ ವಿಶ್ವವೇ ಪ್ರಕಾಶಿಸಲ್ಪಡುತ್ತದೆ. ಹೀಗೆ ಅದಿತಿಯ ಮಗನಾಗಿ ಜನಿಸಿದವನೇ ಸೂರ್ಯ. ಸೂರ್ಯನ ಕಾರಣ ಇಡೀ ಭೂಮಿಯೇ ಪ್ರಕಾಶಿಸುತ್ತದೆ. ಒಂದು ದಿನ ಕಶ್ಯಪ ಮಹರ್ಷಿ ಸ್ನಾನಕ್ಕೆಂದು ನದಿಗೆ ಹೋಗಿರುತ್ತಾರೆ. ಆ ಕ್ಷಣದಲ್ಲಿ ಅದಿತಿ ಶ್ರೀಹರಿಯನ್ನ ಕುರಿತು ತೀವ್ರವಾಗಿ ಧ್ಯಾನ ಮಾಡುತ್ತಿರುತ್ತಾಳೆ. ಅದೇ ಸಂದರ್ಭದಲ್ಲಿ ಒಬ್ಬ ಬ್ರಾಹ್ಮಣನು ಅದಿತಿಯ ಆಶ್ರಮದ ಮುಂದೆ ಬಂದು ನಿಲ್ಲುತ್ತಾನೆ. ಭವತಿ ಭಿಕ್ಷಾಂದೇಹಿ, ಭವತಿ ಭಿಕ್ಷಾಂದೇಹಿ ಎಂದು ಭಿಕ್ಷೆಯನ್ನು ಬೇಡುತ್ತಾನೆ. ಧ್ಯಾನದಲ್ಲಿ ಮುಳುಗಿದ್ದ ಅದಿತಿಗೆ ಬ್ರಾಹ್ಮಣನ ಧ್ವನಿ ಕೇಳುವುದಿಲ್ಲ. ಬ್ರಾಹ್ಮಣನು ಸುಮ್ಮನಾಗುವುದಿಲ್ಲ. ಪದೇ ಪದೇ ಭವತಿ ಭಿಕ್ಷಾಂದೇಹಿ ಎಂದು ಉದ್ಗರಿಸುತ್ತಾನೆ. ಬ್ರಾಹ್ಮಣನ ಧ್ವನಿ ಈಗ ಅದಿತಿಗೆ ಕೇಳುತ್ತೆ. ಓ, ಯಾರೋ ಭಿಕ್ಷೆಗೆಂದು ಮನೆ ಬಾಗಿಲಿಗೆ ಬಂದಿದ್ದಾರೆ ಎಂದು ಗ್ರಹಿಸುವ ಅದಿತಿ ಮನೆಯಾಚೆ ಬಂದು ನೋಡುತ್ತಾಳೆ. ಮನೆಯ ಬಾಗಿಲಲ್ಲಿ ನಿಂತ ಬ್ರಾಹ್ಮಣನಿಗೆ ಭಿಕ್ಷೆಯನ್ನು ನೀಡುತ್ತಾಳೆ. ಸ್ವಾಮಿ, ನಾನು ಧ್ಯಾನದಲ್ಲಿ ಮುಳುಗಿದ್ದ ಕಾರಣ ನೀವು ಕರೆದ ಕೂಡಲೇ ಹೊರಗೆ ಬರಲು ಸಾಧ್ಯವಾಗಲಿಲ್ಲ. ಸ್ವಲ್ಪ ತಡವಾಯಿತು, ನನ್ನನ್ನು ಕ್ಷಮಿಸಿ ಎನ್ನುತ್ತಾಳೆ. ಆದರೆ ಬ್ರಾಹ್ಮಣ ಕೋಪಗೊಳ್ಳುತ್ತಾನೆ. ಹೇ ಮಾತೆ, ನೀನು ಸುಳ್ಳು ಹೇಳುತ್ತಿದ್ದೀಯಾ. ಗರ್ಭಿಣಿಯಾದ ಕಾರಣ ಕೂಡಲೇ ಹೊರಗೆ ಬರಲಾಗಲಿಲ್ಲ. ಯಾವ ಗರ್ಭವನ್ನು ನೆಚ್ಚಿಕೊಂಡು ನೀನು ಕುಳಿತಿದ್ದೆಯೋ ಆ ಗರ್ಭ ನಿನ್ನ ಉದರದಲ್ಲೇ ಕೊನೆಯೆಸರು ಎಳೆಯಲಿ ಎಂದು ಶಪಿಸುತ್ತಾನೆ. ಅದಿತಿ ದಿಗ್ಮೂಢಳಾಗಿ ದಿಕ್ಕೇ ತೋಚದಂತೆ ನಿಂತಿರುತ್ತಾಳೆ. ಅದೇ ಹೊತ್ತಿಗೆ ಆಶ್ರಮಕ್ಕೆ ಕಶ್ಯಪ ಋಷಿಯ ಆಗಮನವಾಗುತ್ತದೆ. ಆತನಿಗೆ ಅದಿತಿ ನಡೆದ ವಿಚಾರವನ್ನೆಲ್ಲವನ್ನೂ ತಿಳಿಸುತ್ತಾಳೆ. ಕಶ್ಯಪ ಋಷಿಯು ತನ್ನ ಪತ್ನಿಯನ್ನು ಸಾಂತ್ವನಗೊಳಿಸುತ್ತಾನೆ. ಶ್ರೀಹರಿಯನ್ನು ಕುರಿತು ಧ್ಯಾನಿಸಲು ಆರಂಭಿಸುತ್ತಾನೆ. ಆಗ ಶ್ರೀಮನ್ನಾರಾಯಣ ಪ್ರತ್ಯಕ್ಷನಾಗಿ, ಮಗು, ಹುಟ್ಟುವುದನ್ನು ಯಾರೊಬ್ಬರಿಂದಲೂ ತಪ್ಪಿಸಲಾಗದು, ನೀವು ಚಿಂತಿಸಬೇಡಿ ಎಂದು ಅಭಯ ನೀಡುತ್ತಾನೆ. ಹೀಗೆ ಅದಿತಿಯ ಮಗನಾಗಿ ಜನಿಸಿದ ಸೂರ್ಯದೇವ ಆದಿತ್ಯನಾಗುತ್ತಾನೆ. ಆದರೆ ಬ್ರಾಹ್ಮಣನ ಶಾಪದಂತೆ ಆತನ ಜನನ ಮೃತಗರ್ಭದಲ್ಲಾಗಿರುತ್ತದೆ. ಆ ಕಾರಣ ಸೂರ್ಯದೇವನನ್ನ ಮಾರ್ಥಾಂಡನ್, ಅಂದರೆ ಮೃತವೋಹು ಅಂಧತೆ ಜಯತೆ ಇತಿ ಮಾರ್ಥಾಂಡ ಎಂತಲೂ ಕರೆಯುತ್ತಾರೆ. ಶ್ರೀಕೃಷ್ಣ ಅರ್ಪಣಮಸ್ತು.